ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವರಗೋನಾಲ್ ಹಾಗೂ ಸಿದ್ದಾಪುರ ಗ್ರಾಮದ ಹಲವು ದಿನಗಳ ಹಿಂದೆ ವಿದ್ಯುತ್ ತಂತಿ ಹರಿದು ಬಿದ್ದು 9 ಜಾನುವಾರುಗಳ ಸಾವು ಆಗಿದ್ದವು. ಸುರಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರಾಜಾ ವೇಣುಗೋಪಾಲ್ ನಾಯ್ಕ ದಣಿ ಗ್ರಾಮದ ಜಾನುವಾರುಗಳ ಮಾಲೀಕರಿಗೆ 5 ಲಕ್ಷ ಚೆಕ್ ವಿತರಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ವಿಠಲ್ ಯಾದವ್, ಮಲ್ಲಣ್ಣ ಸೌಕಾರ್, ದೇಸಾಯಿಜಿ ನಾಯಕ್, ವೆಂಕಟೇಶ್ ಬೇಟಗಾರ, ದೇವೇಂದ್ರಪ್ಪ ಚಿಕ್ಕನಹಳ್ಳಿ, ನಾಗಪ್ಪ ಗುತ್ತೇದಾರ್, ಎಚ್ಆರ್ ಮುಕಾಶಿ, ಮಾರ್ತಂಡಪ್ಪ ದೊರೆ, ವೆಂಕಟೇಶ್ ಹೊಸಮುನಿ, ಮಲ್ಲಯ್ಯ ದೇವಲಗುಡ, ಬಸವರಾಜ್, ಭೀಮಣ್ಣ ಜೀವಾಳ್, ಗುಡ್ನಿಂಗಪ್ಪ, ಬಲಭೀಮ್ ತಿಮ್ಮಯ್ಯ, ದೇವೇಂದ್ರಪ್ಪ, ಶಾಂತಪ್ಪ, ನಿಂಗಪ್ಪ, ಹನುಮಂತ ಹಾಗೂ ಕೆಇಬಿ ಎಡಬ್ಲ್ಯೂಇ ರಫೀಸಾ ಸಾಬ್, ಜೆಇ ಶಾಂತಪ್ಪ ಅಧಿಕಾರಿಗಳು ಮುಂತಾದವರು ಹಾಜರಿದ್ದರು. ವರದಿ ಯಾದಗಿರಿ ಜಿಲ್ಲಾ ಹಣಮಂತ ದೋರಿ. ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಜೈ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕರು, ಕರ್ನಾಟಕ ಕುಸ್ತಿ ಸಂಘದ ಅಧ್ಯಕ್ಷರು, ಬೆಂಗಳೂರು ಕಂಬಳದ ಉಪಾಧ್ಯಕ್ಷರು, ಪುತ್ತೂರು ಮಹಾಲಿಂಗೇಶ್ವರ ಸೇವಾ ಟ್ರಸ್ಟ್ ಅಧ್ಯಕ್ಷರು ಅನುಷ್ಕಾ ಶೆಟ್ಟಿ ಅವರ ಅಣ್ಣ ಬೆಳ್ಳಿಪಾಡಿ ಗುಣರಂಜನ್ ಶೆಟ್ಟಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹುಣಸಗಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಕೊಡುವ ಮೂಲಕ ಗುಣರಂಜನ್ ಶೆಟ್ಟಿ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ತಾಲೂಕು ಗೌರವಾಧ್ಯಕ್ಷರಾದ ನೀಲಕಂಠ ಬಿ ಚಿಂಚೋಳಿ, ಅಧ್ಯಕ್ಷರಾದ ಪ್ರಭುಗೌಡ ಪೋತರೆಡ್ಡಿ, ಸಂಘಟನೆ ಸದಸ್ಯರಾದ ಸಿದ್ದಾರೂಢ ನೂಲಿನ, ಶಿವು ದೇಸಾಯಿ, ರಾಜು ಮಲಗಲದಿನ್ನಿ, ಅಪ್ಪಣ್ಣ ಗೋಗಿ, ಮಲ್ಲಣ್ಣ ಮೇಟಿ, ಶಿವರಾಜ್ ಕುಂಬಾರ, ಮಲ್ಲಿಕಾರ್ಜುನ ಸೇವಟಿ, ನೀಲಕಂಠ ನೂಲಿನ, ಮಂಜು ನೂಲಿನ, ಎಎಸ್ಎಫ್, ರಾಮು ರಾಠೋಡ್, ಸೀನ್ ಅರಿಕೆರೆ, ಬಸವರಾಜ್ ಪಿ ಪಾಟೀಲ, ಸಿದ್ದು ಕೋಡೇಕಲ್, ಎಚ್ಎಲ್ ಸಾಹುಕಾರ ಉಪಸ್ಥಿತರಿದ್ದರು. ಶುಭಾಶಯ ಕೋರುವವರು ಜಯ ಕರ್ನಾಟಕ ಜನಪರ ವೇದಿಕೆ, ಹುಣಸಗಿ ತಾಲೂಕು. ವರದಿ ಯಾದಗಿರಿ ಜಿಲ್ಲಾ ಹಣಮಂತ ದೋರಿ. ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಜೈ ಕರ್ನಾಟಕ ಜನಪರ ವೇದಿಕೆಗೆ, ಜೈ ಕರ್ನಾಟಕ ಜನಪರ ವೇದಿಕೆಗೆ, ಗುಣರಂಜನ್ ಶೆಟ್ಟಿ ಅಣ್ಣನವರಿಗೆ, ರಾಜ್ಯಾಧ್ಯಕ್ಷರಾದಂತಹ ಶ್ರೀನಿವಾಸ ಅಣ್ಣನವರಿಗೆ, ಜಿಲ್ಲಾಧ್ಯಕ್ಷರಾದಂತಹ ತೇಜರಾಜ್ ರಾಠೋಡ್ ಅವರಿಗೆ, ಜೈ ಕರ್ನಾಟಕ ಜನಪರ ವೇದಿಕೆಗೆ.